ಎಲ್ರು ಎಲ್ಲೋದ್ರು, ಯಾರು ಕಾಣಿಸ್ತಾನಿಲ್ಲ. ಅಯ್ಯ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಹಳದಿ ಶಾಸ್ತ್ರ ಅಂದ್ರು, ಇಲ್ಲಿ ನೋಡಿದ್ರೆ ಸೊಳ್ಳೆ ಹೊಡಿಯೋಕ್ಕೂ ಒಂದು ನರ್ಪಿಳೆ ಇಲ್ಲ. ಎಲ್ರು ಎಲ್ಲೋದ್ರು? ಒಂದ್ ಕೆಲಸ ಮಾಡೋಣ, ಎಲ್ರು ಎಲ್ಲೋದ್ರು ಅಂತ ನಿಮ್ಮ ಮಾವು ನೀವು ಕೇಳ್ಕೊಂಬಂದ್ಬಿಡ್ಲಾ? ಎಲ್ಲಿದ್ದಾಳೆ ಅಂತ ನೋಡು ಸಾಕು. ನಾನು ಅದನ್ನೇ ಮಾಡ್ತಾ ಇದ್ದೀನಿ, ನೀನ್ ಸುಮ್ನೆರು. ಈ ನನ್ನ ಮಗ ಒಳ್ಳೆ ಮಾತೆತ್ತಿದ್ರೆ ಸಾಕು ಏನೋ ಅಂತ ಹೇಳ್ತಾ ಇರ್ತಾನೆ. ಅವಾಗ್ಲೇ ಬಾಗ್ಲತ್ರ ಸಿಕ್ತೋ ನೀವೇ ತಾನೆ? ಹೌದು ಅಂಕಲ್. ಇಲ್ಲೇನ್ ಮಾಡ್ತಿದ್ರ? ಅದು ಅರಶಿನ ಶಾಸ್ತ್ರ ಎಲ್ಲಾಗ್ತಿದೆ ಅಂತ ಹುಡುಕ್ತಾ ಇದೀವಿ. ಏಯ್, ಇದನ್ ಮೊದ್ಲೇ ಕೇಳತ್ತಾನೆ. ಕಾಮಂಗಿಗಳ ತರ ಹುಡುಕ್ತಿದ್ದೀರ. ಹಿಂದ್ಗಡೆ ತಗ ಹಿಡ್ಕ ಇದನ್ನ. ಹಿಡ್ಕ. ಹಲೋ, ಬಂದಿದ್ದೀನಿ. ಹೇಳಿ ಹೇಳಿ. ನಮ್ಮ ವಂಶ ಇಲ್ವಾ? ಅವ್ರದಕ್ಕೆ ಶಾದಿಗೆ ಬಂದಿದೀವಿ. ಅಂಕಲ್, ನಮ್ಮ ಯಜಮಾನ್ರು ಫೋನ್ ಮಾಡಿದ್ದಾರೆ. ನಾನು ಫೋನಲ್ಲಿ ಬಿಸಿ ಇದ್ದೀನಿ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಒಳ್ಳೆ ಗರ್ತಿ ಕಣಮ್ಮ. ಸರಿ ಸರಿ ಸರಿ, ನೀನ್ ಆಮೇಲೆ ಬಾರಮ್ಮ. ತಪ್ಪಿಸ್ಕೊಬೇಡ, ಇಲ್ಲೇ ಗಾರ್ಡನ್ ಅಲ್ಲಿ ಬಾ. ಹೋಗನ್ ಬಾ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿನ್ನ. ನೀನು ಬಾ ಬೇಗ. ಆಯ್ತು ಅಂಕಲ್. ಬಾ. ಹೇಳಿ ಅಂದ್ರೆ ಅಯ್ಯೋಯ್ಯೋ, ಇವನು ಅವ್ರ ಜೊತೆ ಹೋಗ್ಬಿಟ್ಟ. ಏನಾದ್ರೂ ಎಡವಟ್ ಮಾಡಿ ತಗ್ಲಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಆ ಯಪ್ಪ ಬಟ್ಟೆ ಹೋಗ್ದಂಗೆ ಒಗ್ದಾಕ್ಬಿಡ್ತಾನೆ. ಅಯ್ಯೋ, ಹೆಂಗ್ ಬಚಾವಾಗೋದು? ವಸುಮತಿ, ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಮನೇಲಿ ಎಲ್ರೂ ಹೀಗ್ ಸಂತೋಷವಾಗಿರೋದು ಅಲ್ವಾ? ಹೌದಮ್ಮ, ಈ ಖುಷಿ ಯಾವಾಗ್ಲೂ ಇದೇ ತರ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅಬ್ಬಾ, ಈ ಮದ್ವೆ ಒಂದು ಯಾವ ಅಡೆತಡೆ ಇಲ್ದೆ ಆಗ್ಬಿಟ್ರೆ ಅಷ್ಟೇ ಸಾಕಮ್ಮ. ನಾನಂತೂ ಇಷ್ಟು ವರ್ಷದಿಂದ ಕೋದಂಡ ಮತ್ತೆ ಕೃಷ್ಣಂಗ್ ಮದ್ವೆ ಆಗ್ಲಿ ಅಂತ ಈ ಕ್ಷಣಕ್ಕೋಸ್ಕರ ಎಷ್ಟು ಕಾದಿದ್ದೀನೋ ಆ ದೇವ್ರಿಗೆ ಗೊತ್ತು. ದೇವ್ರ ದಯೆ ಕಣೆ, ನಮ್ ಪುಣ್ಯಕ್ಕೆ ಇಬ್ಬರಿಗೂ ಒಟ್ಟಿಗೆ ಮದ್ವೆ ಆಗ್ತಾ ಇದೆ. ಅಬ್ಬಾ, ನನ್ ಜವಾಬ್ದಾರಿ ಎಲ್ಲ ಮುಗೀತಮ್ಮ. ಎಲ್ಲ ನಮ್ ವಂಶಿ ಕಾಲ್ಗುಣ ಅಮ್ಮ. ಅವಳು ನಮ್ಮ ಮನೆ ಕಾಲಿಟ್ ಮೇಲೇನೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಅವಳ ತರ ಸೊಸೆ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಬಿಡು. ನನಗಂತೂ ಈ ಮಾಯ ನಮ್ಮ ಮನೆ ಸೊಸೆ ಆಗ್ತಾ ಇರೋದು ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲಮ್ಮ. ಕೋದಂಡ ಊರಲ್ಲಿರೋರ್ಗೆಲ್ಲ ಒಳ್ಳೇದ್ ಮಾಡ್ತಾನೆ ಕಣೆ. ಆ ಭಗವಂತ ಅವನ್ಗ್ಯಾಕೆ ಒಳ್ಳೇದ್ ಮಾಡ್ಲಿಲ್ಲ? ನನಗೊಂದೇ ಭಯ ಅಮ್ಮ, ಈ ಮನೆ ಹಾಳ್ರು ಅದೆಲ್ಲ ನಮ್ಮನೆ ಸಂತೋಷನ ಕಿತ್ಕೊಂಡ್ಬಿಡ್ತಾರ ಅಂತ ತುಂಬಾ ಭಯ ಆಗ್ತಿದೆ. ವಸು, ಹಾಗೆಲ್ಲ ಭಯ ಪಟ್ಕೋಬಿಡ್ದೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ಹೌದಮ್ಮ, ಆ ದೇವ್ರು ನಮ್ಮ ಹಣೆಯಲ್ಲಿ ಏನ್ ಬರ್ದಿದಾನೋ ಅದೇ ಆಗುತ್ತೆ ಬಿಡು. ನನಗ್ ಮಾತ್ರ ಬೇಕಾ ಬಿಟ್ಟಿ ಹಚ್ಚಿ, ಆ ವಂಶಿಗ್ ಮಾತ್ರ ನಗ್ನಗ್ತಾ ಹಚ್ತಾರೆ. ಇವ್ರ ಮನೆಗಿಷ್ಟು
ಪದ್ಮ ಅವ್ರೆ, ವಂಶಿ ಒಬ್ಬಳ್ದೆ ಅಲ್ಲ ಮದ್ವೆ, ಮಾಯಿಂದು ಮದ್ವೆ ಇದೆ, ಅವಳಿಗೂ ಅರ್ಶಿನ ಶಾಸ್ತ್ರ ಮಾಡಿ. ವಾ, ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಹೆಂಗಸ ನಡ್ಕೊ ಬರ್ತಾರ ಕಾಣಿಸ್ತಿಲ್ಲ. ಈ ಗೆಟಪ್ ಹಾಕೊಂಡ್ಬಂದು ತಟ್ಟೆ ಲೋಟ ಕದಿಯಕ್ ಬರ್ತಾರಲ್ಲ, ಹಂಗಿದ್ಯಲ್ಲ. ಅಯ್ಯಯ್ಯೋ, ಯಾರೋ ಈ ಕಡೆನೇ ಬರ್ತಾವ್ರಲ್ಲಪ್ಪ.